ಆಬ್ಸೆಷನ್ ಇದೊಂದು ಸೈಕಲಾಜಿಕಲ್ ಹಾರರ್ ಥ್ರಿಲ್ಲರ್ ಸಿನಿಮಾ. ಹಾರರ್ ಅಂದರೆ ಭಯಪಡೋರು ದಯವಿಟ್ಟು ಹೋಗಿ ನೋಡಿ. ಥಿಯೇಟರ್ ಎಕ್ಸ್ಪೀರಿಯನ್ಸು ಭಯಂಕರವಾಗಿರುತ್ತೆ. ಬೇರ್, ನಿಕ್ಕಿ, ಲ್ಯಾನ್ ಮತ್ತು ಸರಾ ಇವ್ರು 4 ಜನ ಕ್ಲೋಸ್ ಫ್ರೆಂಡ್ಸು. ಮ್ಯೂಸಿಕ್ ಶಾಪಲ್ಲಿ ಕೆಲಸ ಮಾಡ್ತಾ ಕಾಫಿ ಶಾಪ್, ಪಬ್, ಕ್ಲಬ್ ಅಂತ ಲೈಫ್ನ ಎಂಜಾಯ್ ಮಾಡ್ತಾ ಇರ್ತಾರೆ. ಬೇರ್ಗೆ ನಿಕ್ಕಿ ಮೇಲೆ ಕ್ರಶ್ ಇರುತ್ತೆ, ಫ್ಲರ್ಟಿಂಗ್ ಕೂಡ ಮಾಡ್ತಾ ಇರ್ತಾನೆ. ನಿಕ್ಕಿಗೆ ಆ ಥರ ಏನು ಇರಲ್ಲ. ಒಂದಿನ ಕೆಲಸ ಮುಗಿಸಿ ಮನೆಗೆ ಬಂದ ಬೇರ್ಗೆ ದೊಡ್ಡ ಶಾಕ್ ಆಗಿರುತ್ತೆ. ಅವನು ತುಂಬ ಪ್ರೀತಿಯ ಬೆಕ್ಕು ಸ್ಯಾಂಡಿ ಆಕ್ಸಿಡಾನ್ ತಿಂದು ಸತ್ತೋಗಿರುತ್ತೆ. ಸ್ಯಾಂಡಿನ ತುಂಬ ಪ್ರೀತಿಯಿಂದ ಸಾಕಿದ್ದು ಆ ಲಾಸು ಬೇರ್ಗೆ ತುಂಬ ಕಷ್ಟ ಕೊಡೋದಿಕ್ಕೆ ಶುರುವಾಗುತ್ತೆ. ಆ ಹ್ಯಾಂಗ್ ಓವರ್ ಇಂದ ಹೊರಗೆ ಬರೋದಿಕ್ಕೆ ಒಂದು ದಿನನೇ ತಗೊಂತಾನೆ. ನೆಕ್ಸ್ಟ್ ಡೇ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ ಅಂತ ಬೇರ್ ನಿಕ್ಕಿಗೆ ಗಿಫ್ಟ್ ತಗೊಳ್ಳೋಣ ಅಂತ ಹೋಗಿರ್ತಾನೆ. ಅಲ್ಲಿ ಅವನಿಗೆ ಒನ್ ವಿಶ್ ವಿಲ್ಲನ್ ಅಂತ ಒಂದು ಸ್ಟ್ರೇಂಜರ್ ಟಾಯ್ ಸಿಗುತ್ತೆ. ನಮಗೆ ಏನ್ ಬೇಕು ಅಥವಾ ಏನ್ ಆಗ್ಬೇಕು ಅಂತ ಕೇಳ್ಕೊಂಡು ಈ ಟಾಯ್ನ ಬ್ರೇಕ್ ಮಾಡಿದ್ರೆ ಅದು ನಿಜ ಆಗುತ್ತೆ ಅಂತ ಇರುತ್ತೆ. ಅದನ್ನ ನೋಡಿ ನಗ್ತಾನೆ. ಸ್ಕ್ಯಾಮ್ ಅಂತ ಶಾಪ್ ಓನರ್ಗೆ ಬೈದು ನೋಡೇ ಬಿಡೋಣ ಏನಾಗುತ್ತೆ ಅಂತ ಟಾಯ್ ಕೂಡ ತಗೊಂತಾನೆ. ಫ್ರೆಂಡ್ ಜೊತೆ ಪಬ್ಗೆ ಹೋಗಿ ಫುಲ್ ಎಂಜಾಯ್ ಮಾಡ್ತಾನೆ. ವಾಪಸ್ ಬರುವಾಗ ನಿಕ್ಕಿ ಡೈರೆಕ್ಟ್ ಆಗಿ ನಿನಗೆ ನಾನಂದ್ರೆ ಇಷ್ಟನಾ ಅಂತ ಕೇಳ್ತಾಳೆ. ಬೇರ್ ನರ್ವಸ್ ಆಗಿ ಇಲ್ಲ ಅಂತ ಹೇಳ್ಬಿಡ್ತಾನೆ. ನಿಕ್ಕಿಗೆ ಸ್ವಲ್ಪ ಹರ್ಟ್ ಆಗಿ ಹೋಗ್ತಾಳೆ. ಬೇರ್ ಅವನ ಮೇಲೆ ಅವನಿಗೆ ಫ್ರಸ್ಟ್ರೇಟ್ ಆಗಿ ನಿಕ್ಕಿ ನನ್ನನ್ನ ಎಲ್ಲರಕ್ಕಿಂತ ಜಾಸ್ತಿ ಇಷ್ಟಪಡಬೇಕು ಅಂತ ವಿಶ್ ಮಾಡಿ ಆ ಒನ್ ವಿಶ್ ವಿಲನ್ ಟಾಯ್ನ ಮುರಿದು ಬಿಡ್ತಾನೆ. ನೆಕ್ಸ್ಟ್ ಮಿನಿಟೇ ಎಲ್ಲ ಬದಲಾಗುತ್ತೆ. ನಿಕ್ಕಿ ವಾಪಸ್ ಬಂದು ನೀನು ಇಲ್ಲೇ ಸ್ಟೇ ಆಗ್ಬೋದು, ಕ್ಯಾಟ್ ಕಳ್ಕೊಂಡಿರೋ ನಿನಗೂನು ಮತ್ತೆ ನನಗೂನು ಒಂದು ಕಂಫರ್ಟ್ ಇರುತ್ತೆ ಅಂತ ಹೇಳ್ತಾಳೆ. ಬೇರ್ ಶಾಕ್ ಆಗ್ತಾನೆ, ಯಾಕೆಂದ್ರೆ ಆ ವಿಶ್ ನಿಜ ಆಗೋಕೆ ಸ್ಟಾರ್ಟ್ ಆಗುತ್ತೆ. ನಿಕ್ಕಿ ಮನೆಯಲ್ಲಿ ಸ್ಟೇ ಮಾಡೋದು ಮಾತ್ರ ಅಲ್ಲ, ಇಬ್ರು ಒಂದೇ ಬೆಡ್ ಅಲ್ಲಿ ಸ್ಲೀಪ್ ಕೂಡ. ಆ ರಾತ್ರಿ ನಿಕ್ಕಿ ಸಡನ್ ಆಗಿ ಬೇರ್ಗೆ ಕಿಸ್ ಕೊಡ್ತಾಳೆ. ಆದ್ರೆ ನೆಕ್ಸ್ಟ್ ಸೆಕೆಂಡ್ಗೆ ನಾರ್ಮಲ್ ಆಗಿ ಶಾಕ್ ಆಗ್ತಾಳೆ. ಇದೊಂದು ಜಸ್ಟ್ ಪ್ಯಾನಿಕ್ ಅಟ್ಯಾಕ್ ಅಂತ ಬೇರ್ಗೆ ಹೇಳ್ತಾ ಅವಳು ಕೂಡ ಕನ್ವಿನ್ಸ್ ಆಗ್ತಾಳೆ, ಅಳ್ತಾಳೆ, ಸಾರಿ ಕೇಳ್ತಾಳೆ. ಬೇರ್ಗೆ ಮಾತ್ರ ಅವನ ವಿಶ್ ವರ್ಕ್ ಆಗ್ತಾ ಇದೆಯೇನೋ ಅನ್ನೋ ಎಕ್ಸೈಟ್ಮೆಂಟು ಶುರುವಾಗುತ್ತೆ. ನಿಕ್ಕಿ ಬೇರ್ನ ತುಂಬಾ ಲವ್ ಮಾಡಕ್ಕೆ ಶುರು ಮಾಡ್ತಾಳೆ. ಜೊತೆಲಿ ಸುತ್ತೋದು, ಒಟ್ಟಿಗೆ ಇರೋದು. ಬೇರ್ನ ಕ್ಯಾಟ್ ಸ್ಯಾಂಡಿಗೆ ಮೆಮೊರಿಯಲ್ ಕೂಡ ಮಾಡ್ತಾಳೆ. ಎಲ್ಲ ವಿಷಯನ ಬೇರ್ ಖುಷಿಯಿಂದ ಲ್ಯಾನ್ ಹತ್ರ ಶೇರ್ ಮಾಡ್ಕೊತಿರ್ತಾನೆ. ಅಷ್ಟೇ ಅಲ್ಲ, ಇಸಾದ್ಮೇಲೆ ನಿಕ್ಕಿ ಸ್ಟ್ರೇಂಜರ್ ಆಗಿ ರಿಯಾಕ್ಟ್ ಮಾಡಿದ್ದು ಕೂಡ ಹೇಳ್ತಾನೆ. ಹೆಲ್ತ್ ಇಶ್ಯೂಸ್ ಏನಾದ್ರು ಇದೆಯಾ ಅಂತ ಚೆಕ್ ಮಾಡುವಾಗ ನಾನು ಟ್ಯಾಬ್ಲೆಟ್ ತಗೊಂಡಿದ್ದಕ್ಕೆ ನೈಟ್ ಹಾಗೆ ರಿಯಾಕ್ಟ್ ಮಾಡಿದ್ದು ಅಂತ ನಿಕ್ಕಿನೇ ಕನ್ವಿನ್ಸ್ ಮಾಡ್ತಾಳೆ. ಅಲ್ಲಿಂದ ಡೇಟಿಂಗ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸುತ್ತಾಡ್ಕೊಂಡು ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡಿರ್ತಾರೆ. ಇದ್ರ ಮಧ್ಯೆ ನಿಕ್ಕಿ ಬೇರ್ಗೆ ತುಂಬಾ ಸರಿ ಅವಳಲ್ಲಿ ಆಗ್ತಾ ಇರೋ ಚೇಂಜಸ್ ಗಳನ್ನ ಹೇಳ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಬೇರದನ್ನ ಕೇಳಿಸ್ಕೊಳ್ಳೋಂಥ ಪರಿಸ್ಥಿತಿಲೂ ಕೂಡ ಇರಲ್ಲ. ಹಾಗೆ ನಿಕ್ಕಿಗೆ ಹೇಳೋಕ್ಕೂ ಕೂಡ ಆಗಿರಲ್ಲ. ಹೇಗೋ ತುಂಬಾ ಚೆನ್ನಾಗಿ ಹೋಗ್ತಾ ಇರುತ್ತೆ. ಆಗ ಒಂದಿನ ಲ್ಯಾನ್ ಇಂದ ಬೇರ್ಗೆ ಕಾಲ್ ಬರುತ್ತೆ. ನಿಕ್ಕಿ ಹೇಳಿದ್ದು ಎಲ್ಲ ಸುಳ್ಳು, ಅವಳ ಅಪ್ಪಂಗೆ ಕ್ಯಾನ್ಸರು ಇಲ್ಲ, ಟ್ಯಾಬ್ಲೆಟ್ ಸ್ಟೋರಿ ಕೂಡ ಫೇಕು, ಡೇಟಿಂಗು ಮುಂಚೆ ನೀನು ನನ್ನ ತಮ್ಮ ತರ ಅಂತ ಸರಾ ಹತ್ರ ಕೂಡ ಹೇಳಿದ್ಲು. ಬೇರ್ಗೆ ಶಾಕ್ ಆಗುತ್ತೆ. ಅದಕ್ಕೆ ನಿಕ್ಕಿ ಹತ್ರನೇ ಕೇಳೋಣ ಅಂತ ಕೇಳ್ತಾನೆ. ಅಲ್ಲಿಗೆ ಫಿನಿಶ್. ಅವತ್ತು ವಿಚಿತ್ರವಾಗಿ ತುಂಬಾ ಭಯಂಕರವಾಗಿ ಎಂದೂ ನೋಡಿಲ್ದೇನೆ ಇರೋಂತ ನಿಕ್ಕಿನ ನೋಡ್ತಾನೆ. ಸ್ವಲ್ಪ ಹಾರರ್ ಫೀಲ್ಸ್ ಕೂಡ ಕೊಡುತ್ತೆ ಅವನಿಗೆ. ಆದ್ರೆ ಅದು ಅಲ್ಲಿಗೆ ಮುಗಿಯಲ್ಲ. ಅವತ್ತಿನ ರಾತ್ರಿ ಮಲ್ಕೊಂಡಿದ್ದಾಗ ಬೇರ್ಗೆ ಮಧ್ಯರಾತ್ರಿ ಎಚ್ಚರ ಆಗುತ್ತೆ. ಪಕ್ಕದಲ್ಲಿ ನೋಡ್ತಾನೆ, ನಿಕ್ಕಿ ಇರಲ್ಲ. ರೂಮ್ನ ಒಂದು ಮೂಲೆಯಲ್ಲಿ ಕತ್ಲಲ್ಲಿ ಕೂತ್ಕೊಂಡು ಕಣ್ಣು ಬ್ಲಿಂಕ್ ಮಾಡದೆ ಬೇರ್ನ ನೋಡ್ತಾ ಇರ್ತಾಳೆ. ಕರೆದ್ರೆ ಅಳ್ತಾಳೆ, ಹತ್ರ ಹೋಗೋಕ್ಕೂ ಭಯ. ಫ್ಲವರ್ ಪಾಟ್ ಇಂದ ಬಚ್ಚಿಡ್ಕೋತಾಳೆ. ಒಂದು ಪೆಟ್ ತರ ಬಿಹೇವ್ ಮಾಡೋದಿಕ್ಕೆ ಶುರು ಮಾಡ್ತಾಳೆ. ಬೇರ್ ಹೊರಗೆ ಹೋಗ್ದಂಗೆ ರೂಮ್ ಡೋರ್ಗೆ ಪ್ಲಾಸ್ಟರ್ ಹಾಕಿ ಸೀಲ್ ಕೂಡ ಮಾಡಿರ್ತಾಳೆ. ಅಲ್ಲಿಗೆ ಲವ್ ಆಬ್ಸೆಷನ್ ಆಗಿದೆ. ಆಬ್ಸೆಷನ್ ಹುಚ್ಚಾಗಿ ಟರ್ನ್ ಆಗಿರುತ್ತೆ. ಬೇರ್ಗೆ ನಿಕ್ಕಿನ ನೋಡಿದ್ರೆ ಭಯ, ಆದ್ರೆ ಅದೇ ಸಮಯದಲ್ಲಿ ರೊಮ್ಯಾನ್ಸ್ ಮಾಡಬೇಕು ಅನ್ನೋ ವಿಚಿತ್ರ ಪರಿಸ್ಥಿತಿ ಕೂಡ ಅವನ್ನ ಕಟ್ಟಿ ಹಾಕಿರುತ್ತೆ. ಮಾರನೇ ದಿನ ಆಫೀಸ್ಗೆ ಹೋಗಿ ಸರಾ ಹತ್ರ ಎಲ್ಲ ಶೇರ್ ಮಾಡ್ಕೊತಾನೆ. ಅಷ್ಟರಲ್ಲಿ ನಿಕ್ಕಿ ಕಳಿಸಿ ಸ್ಯಾಂಡ್ವಿಚ್ ಸಿಗುತ್ತೆ. ಅದರ ಮೇಲೆ ನಿಕ್ಕಿ ಬೇರ್ ಫೋಟೋ ಇರುತ್ತೆ. ಮತ್ತೆ ಕೆಳಗೆ ಒಂದು ಮಾತು, ನಾಟ್ ಮೀ. ಬೇರ್ಗೆ ಅರ್ಥ ಆಗುತ್ತೆ, ಒರಿಜಿನಲ್ ನಿಕ್ಕಿಗೆ ಇದೆಲ್ಲ ಗೊತ್ತಾಗ್ತಾ ಇದೆ, ಇದರಿಂದ ಹೊರಗೆ ಬರೋಕ್ಕೆ ಪ್ರಯತ್ನ ಪಡ್ತಿದ್ದಾಳೆ ಅಂತ. ಸ್ಯಾಂಡ್ವಿಚ್ ಒಳಗೆ ಇನ್ನೊಂದು ನೋಟ್ ಇರುತ್ತೆ, ಕ್ಯಾಟ್ಗಾದ ಪರಿಸ್ಥಿತಿ ಏನು ಅಂತ. ಶಾಕ್ ಆಗ್ತಾನೆ. ಆ ಸ್ಯಾಂಡ್ವಿಚ್ ಸ್ಯಾಂಡಿ ಬೆಕ್ಕಿನ ಮಾಂಸದಿಂದ ಮಾಡಿದ್ದು ಅಂತ ಅರ್ಥ ಆಗುತ್ತೆ. ಬೇರ್ ತಕ್ಷಣ ವಾಮಿಟ್ ಮಾಡಿ ಎಸ್ಕೇಪ್ ಆಗ್ತಾನೆ. ನೈಟ್ ಮನೆಗೆ ವಾಪಸ್ ಬರುವಾಗ ಬೇರ್ಗೆ ಮತ್ತೆ ಒನ್ ವಿಶ್ ವಿಲನ್ ಟಾಯ್ ಸಿಗುತ್ತೆ. ಅದ್ರ ಮೇಲೆ ಕಸ್ಟಮರ್ ಕೇರ್ ನಂಬರ್ ಇರುತ್ತೆ. ಕಾಲ್ ಮಾಡಿ ವಿಶ್ ಕ್ಯಾನ್ಸಲ್ ಮಾಡಿ ಅಂತ ಕೇಳ್ತಾನೆ. ಆದ್ರೆ ಅವರು ಹೇಳೋದು ಒಂದು ಮಾತ್ರ, ವಿಶ್ ನ ಕ್ಯಾನ್ಸಲ್ ಮಾಡಕ್ಕೆ ಆಗಲ್ಲ, ನೀವು ಅಥವಾ ಅವಳು ಇಬ್ರಲ್ಲೊಬ್ರು ಸಾಯ್ಬೇಕು, ಇಲ್ಲ ಅಂದ್ರೆ ಬೇರೆಯವರು ಅವರ ವಿಶ್ ನ ಯೂಸ್ ಮಾಡ್ಕೊಂಡು ನಿಮ್ಮ ವಿಶ್ ನ ಆಲ್ಟರ್ ಮಾಡ್ಬೇಕು, ಅಷ್ಟೇ ಆಪ್ಷನ್ ಇರೋದು ಅಂತ ಹೇಳ್ತಾರೆ. ಕಾಲ್ ಕಟ್ ಆಗುತ್ತೆ. ಬೇರ್ ಮನೆ ಒಳಗೆ ಹೋಗುವಂತ ಪರಿಸ್ಥಿತಿ ಬರುತ್ತೆ. ಬೇರ್ ಮನೆ ಒಳಗೆ ಹೋಗ್ತಾನೆ. ಬೇರ್ಗೆ ಅವ್ನ್ ಕ್ಯಾಟ್ ಅಂದ್ರೆ ತುಂಬಾ ಇಷ್ಟ. ನಾನು ಹಾಗೆ ಆದ್ರೆ ಬೇರ್ಗೆ ಇಷ್ಟ ಆಗ್ತೀನಿ ಅಂತ ಹಂತ ಹಂತವಾಗಿ ನಿಕ್ಕಿ ಕಂಪ್ಲೀಟ್ ಆಗಿ ಕ್ಯಾಟ್ ತರ ಟರ್ನ್ ಆಗಿರ್ತಾಳೆ. ಡೋರ್ ಹತ್ರ ವೆಯ್ಟ್ ಮಾಡೋದ್ರಿಂದ ಹಿಡಿದು ಎಲ್ಲಂದ್ರಲ್ಲಿ ಡ್ಯಾಶ್ ಮಾಡ್ಕೊಳ್ಳೋದು, ಕ್ಯಾಟ್ ಫುಡ್ ತಿನ್ನೋದು, ಅಷ್ಟು ಬದಲಾಗಿರ್ತಾಳೆ.
ಬೇರ್ಗೆ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಗೊತ್ತಾಗೋದೇ ಇಲ್ಲ. ಇದರ ಮಧ್ಯೆ ಲ್ಯಾನ್ ಮನೆ ಪಾರ್ಟಿಗೆ ಹೋಗ್ತಾರೆ. ಅಲ್ಲಿ ಗೇಮ್ ಆಡ್ತಿರುವಾಗ ಬೇರ್ಗೆ ಲೆಫ್ಟ್ ಸೈಡ್ ಇರೋರ್ಗೆ ಕಿಸ್ ಕೊಡ್ಬೇಕು ಅನ್ನೋ ಚಾಲೆಂಜ್ ಬರುತ್ತೆ. ಬೇರ್ ಲೆಫ್ಟ್ ಸೈಡ್ ಅಲ್ಲಿ ಸರಾ ಇರ್ತಾಳೆ, ಆದ್ರೆ ನಿಕ್ಕಿ ಅವಳನ್ನ ಸೈಡ್ಗೆ ತಳ್ಳಿ ಬೇರ್ಗೆ ಕಿಸ್ ಕೊಡ್ತಾಳೆ. ನೆಕ್ಸ್ಟ್ ಸೆಕೆಂಡ್ ಡೇ ಅವಳು ಶಾಕ್ ಆಗಿ ನನ್ನೇ ತಾನು ಕಂಟ್ರೋಲ್ ತಗೊಳ್ಳೋದಕ್ಕೆ ಶುರು ಮಾಡ್ತಾಳೆ, ಕೂಗಾಡ್ತಾಳೆ, ಕಂಪ ಮಾಡ್ತಾಳೆ, ತನ್ನಿಂದ ತಾನೇ ಹೊಗೆ ಹಾಕ್ಸ್ಕೊಳ್ಳೋದಕ್ಕೂ ಕೂಡ ಟ್ರೈ ಮಾಡ್ತಾಳೆ. ಸಿಚುವೇಶನ್ ತುಂಬಾ ಹದಗೆಟ್ಟೋಗಿದೆ ಅಂತ ಬೇರ್ ನಿಕ್ಕಿಯಿಂದ ದೂರ ಇರೋಕೆ ಟ್ರೈ ಮಾಡ್ತಾನೆ. ಆದ್ರೆ ನಿಕ್ಕಿ ನೀನಿಲ್ಲ ಅಂದ್ರೆ ಸೂಸೈಡೇ ಮಾಡ್ಕೊಂತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾಳೆ. ಬೇರ್ಗೆ ಬೇರೆ ಆಪ್ಷನ್ ಇಲ್ಲದೆ ಮತ್ತೆ ಅವಳ ಜೊತೆಲೇ ಇರೋ ಹಾಗೆ ಆಗುತ್ತೆ. ಆ ರಾತ್ರಿ ಸರಾ ಇಂದ ಅರ್ಜೆಂಟ್ ಮೆಸೇಜ್ ಬರುತ್ತೆ ಬೇರ್ಗೆ, ಪಾರ್ಕ್ಗೆ ಬಾ, ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ. ಬೇರ್ ಅಲ್ಲಿಗೆ ಹೋದಾಗ ಸರಾ ಒಂದು ಸೀಕ್ರೆಟ್ ನ ರಿವೀಲ್ ಮಾಡ್ತಾಳೆ. ನಿಕ್ಕಿ ಮತ್ತು ಲ್ಯಾನ್ 2 ವರ್ಷ ತುಂಬಾ ಕ್ಲೋಸ್ ಆಗಿದ್ರು, ಅವಳು ನಿನ್ನ ಯೂಸ್ ಮಾಡ್ಕೋತಾ ಇದ್ದಾಳೆ ಅಂತ ನನಗೆ ಡೌಟ್ ಇದೆ ಅಂತ ಹೇಳೋದ್ರ ಜೊತೆಗೆ ನನಗೆ ನೀನಂದ್ರೆ ತುಂಬಾ ಇಷ್ಟ ಅಂತ ಕೂಡ ಇಂಡೈರೆಕ್ಟ್ ಆಗಿ ಹೇಳ್ತಾಳೆ. ಆ ಮಾತು ಮುಗಿಯೋ ಅಷ್ಟರಲ್ಲೇ ನಿಕ್ಕಿ ಅಲ್ಲಿಗೆ ಬಂದು ಸರಾನ ಬ್ರೂಟಲ್ ಆಗಿ ಸಾಯಿಸ್ಬಿಡ್ತಾಳೆ. ಬೇರ್ಗೆ ಇದನ್ನೆಲ್ಲ ಕಣ್ಣಲ್ಲಿ ನೋಡಕ್ಕಾಗಲ್ಲ, ಭಯ ಆಗ್ತಾ ಇದ್ರು ನಗ್ತಾ ನಗ್ತಾ ಸರಾ ಬಾಡಿನ ಡಿಸ್ಪೋಸಲ್ ಮಾಡೋವಂಥ ಪರಿಸ್ಥಿತಿ ಬರುತ್ತೆ. ಇಲ್ಲಿಂದ ಹೆಂಗಾದ್ರೂ ಹೊರಗೆ ಬರಲೇಬೇಕು ಅಂತ ಅಂದ್ಬಿಟ್ಟು ತುಂಬ ಭಯದಿಂದ ಕನ್ಫ್ಯೂಸ್ ಆಗಿ ಆ ಒನ್ ವಿಶ್ ವಿಲನ್ ಟಾಯ್ನ ಮತ್ತೆ ತಗೊಬೇಕು ಅಂತ ಹುಡಿಕೊಂಡು ಹೋಗ್ತಾನೆ. ಆ ವಿಶ್ನ ಚೇಂಜ್ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಒಂದು ಶಾಕಿಂಗ್ ರೂಲ್ ಗೊತ್ತಾಗುತ್ತೆ, ಒಬ್ಬ ವ್ಯಕ್ತಿಗೆ ಒಂದೇ ವಿಶ್ ಮಾತ್ರ ಇರೋದು ಅಂತ. ಈ ವಿಶ್ನ ಬದಲಾಯಿಸಬೇಕು ಅಂದರೆ ಬೇರೆಯವರ ಸಹಾಯ ಬೇಕೇ ಬೇಕು ಅಂತ ಲ್ಯಾನ್ನ ಹುಡಿಕೊಂಡು ಹೋಗ್ತಾನೆ. ಲ್ಯಾನ್ಗೆ ಆಗಿದ್ದ ಎಲ್ಲ ಪರಿಸ್ಥಿತಿನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾನೆ. ಈಗ ಈ ವಿಶ್ ಟಾಯ್ನ ತಗೊಂಡು ಮುರಿದು ದಯವಿಟ್ಟು ಕಾಪಾಡು ಅಂತ ಕೇಳ್ತಾನೆ. ಬಟ್ ಆದರೆ ಲ್ಯಾನ್ ಒಬ್ರಿಗೆ ಒಂದೇ ಚಾನ್ಸ್ ಇರೋದಲ್ಲ, ನನಗೆ $1 ಬಿಲಿಯನ್ ಬೇಕು ಅಂತ ಕೇಳಿ ಮುರಿದು ಬಿಡ್ತಾನೆ. ಈ ಬಡ್ಡಿ ಮಗ ಕೂಡ ಕೈ ಕೊಟ್ಟ ಅಂತ ಮತ್ತೆ ಆ ವಿಶ್ ಟಾಯ್ನ ತಗೊಂತಾನೆ. ನಿಕ್ಕಿನೇ ಲಾಸ್ಟ್ ಆಪ್ಷನ್ ನನಗಿರೋದು, ಅವಳ ಹತ್ರನೇ ಟಾಯ್ ಬ್ರೇಕ್ ಮಾಡಿಸಿ ಈ ವಿಶ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಮನೆಗೆ ಹೋಗ್ತಾನೆ. ಅವನು ಮನೆಗೆ ಹೋಗುವಷ್ಟರಲ್ಲಿ ನಿಕ್ಕಿ ಆಲ್ರೆಡಿ ಸರಾ ಅಂದರೆ ಬೇರ್ಗೆ ತುಂಬ ಇಷ್ಟ. ಸೊ ಸರಾ ಥರ ನಾನು ರೆಡಿಯಾಗಿ ಅವಳ ಥರ ನಾನು ಆಡಿದ್ರೆ ನಾನು ಬೇರ್ಗೆ ಇಷ್ಟ ಆಗ್ಬೋದು ಅಂತ ಕ್ಯಾಟಿಂದ ಸರಾ ಆಗಿ ಟರ್ನ್ ಆಗಿರ್ತಾಳೆ. ಆದರೆ ಅವಳಲ್ಲಿರೋ ಕ್ಯಾಟ್ ಅಂಶ ಮತ್ತೆ ಬಿಟ್ಟಿರಲ್ಲ. ಡೆಡ್ ಬಾಡಿಗಳು ಅಂದರೆ ಕ್ಯಾಟ್ಗಳು ಹೇಗೆ ಸತ್ತಿರೋ ಬಾಡಿಗಳನ್ನೆಲ್ಲ ಅಂತಂತಂದು ಹಾಕಿರ್ತವೆ ಮನೆಗೆ, ಆ ಥರ ಮತ್ತೆ ಆ ಸರಾ ಬಾಡಿನ ಎತ್ಕೊಬಂದು ಹಾಕಿರ್ತಾಳೆ ಮನೆಗೆ. ಸಿಚುವೇಶನ್ ಹೇಗಾಗಿರುತ್ತೆ ಅಂದರೆ 1 ಸೆಕೆಂಡ್ ಬೇರೆ ಅವಳನ್ನ ಬಿಟ್ಟು ಹೋಗೋ ಆಗಿಲ್ಲ. ಗನ್ನ ಪಾಯಿಂಟ್ ಮಾಡಿ ಹಿಡ್ಕೊಂಡು ನಿನ್ನನ್ನು ಸಾಯಿಸ್ತೀನಿ, ಇಲ್ಲ ನಾನೇ ಸತ್ತೋಗ್ತೀನಿ ಅನ್ನೋ ಪರಿಸ್ಥಿತಿಗೆ ಬಂದು ನಿಂತಿರ್ತಾಳೆ. ಈ ಮಧ್ಯದಲ್ಲಿ ಲ್ಯಾನ್ ಕೂಡ ಬರ್ತಾನೆ, ಅವನನ್ನು ಸಾಯಿಸ್ಬಿಡ್ತಾಳೆ. ಬೇರ್ಗೆ ಭಯ ಆಗಿ ನಿನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಿಕ್ಕಿನ ಸೈಲೆಂಟ್ ಮಾಡ್ತಾನೆ. ಈ ಸಿಚುವೇಶನ್ ಇಂದ ಹೊರಗೆ ಬರಲೇಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅಷ್ಟೇ ಅಲ್ಲ, ಅವನಿಗೆ ಗಿಲ್ಟ್ ಫೀಲ್ ಕೂಡ ಕಾಡ್ತಾ ಇರುತ್ತೆ. ಇನ್ನೇನು ನಾನು ಅಥವಾ ಅವಳು ಸತ್ರೆ ಈ ವಿಶ್ ಇಲ್ಲಿಗೆ ಎಂಡ್ ಆಗುತ್ತೆ, ಇನ್ನೊಬ್ಬರ ಜೀವನ ಸರಿ ಹೋಗುತ್ತೆ ಅಲ್ವಾ ಅಂತ ಅವನೇ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಬಟ್ ಆದರೆ ಗನ್ನಲ್ಲಿ ಬುಲೆಟ್ ಇರಲ್ಲ. ಇನ್ನೇನು ಓವರ್ ಡೋಸ್ ಇರುತ್ತೆ, ಕ್ಯಾಟ್ ಹೇಗೆ ಸಾಯಿತು ಹಾಗೆ ಇವನು ಕೂಡ ಓವರ್ ಡೋಸ್ ತಗೊಂಡು ಸತ್ತೋಗ್ತಾನೆ. ಇಲ್ಲಿಗೆ ಈ ಸ್ಟೋರಿ ಮುಗಿಯುತ್ತೆ.